ವಿಜಯಪುರದಲ್ಲಿ ಮತ್ತೆ ಫೈರಿಂಗ್ನ ಸದ್ದು ಕೇಳಿಬಂದಿದೆ. ಭೀಮಾ ತೀರದಿಂದ ಸದ್ದು ಮಾಡುವಂತಹ ವಿಜಯಪುರದಲ್ಲಿ ಮತ್ತೆ ಗುಂಡು ಹಾರಿಸಲಾಗಿದೆ. ಗ್ರಾಮ ಪಂಚಾಯಿತಿ ಸದಸ್ಯನನ್ನ ಗುಂಡು ಹಾರಿಸಿ ಹತ್ಯೆಗೈದಿದ್ದಾರೆ ದುಷ್ಕರ್ಮಿಗಳು. ವಿಜಯಪುರ ನಗರದ ಆಲಿಯಾಬಾದ್ ಬಳಿಯಾಗಿರುವಂತಹ ಘಟನೆ ಇದು. ಗ್ರಾಮ ಪಂಚಾಯಿತಿ ಸದಸ್ಯ ರಾಜು ಕುರಿ ಎಂಬಾತನ ಮೇಲೆ ಫೈರಿಂಗ್ ಮಾಡಲಾಗಿದೆ. 6 ಸುತ್ತು ಗುಂಡು ಹಾರಿಸಿ ಆ ನಂತರ ಕಲ್ಲು ಎತ್ತು ಹಾಕಿ ಭೀಕರವಾಗಿ ಕೊಲೆ ಮಾಡಲಾಗಿದೆ. ತಾಂಗೂರಿನ ದೊಡ್ಡಿ ನಿವಾಸಿಯಾಗಿದ್ದು ಈ ರಾಜು ಕುರಿ ಭೀಕರ ದಾಳಿಗೆ ಸ್ಥಳದಲ್ಲೇ ಜೀವ ಕಳ್ಕೊಂಡಿದ್ದಾರೆ. ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿದ್ದಾರೆ, ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಮೊದಲು ಥಾರ್ ವಾಹನಕ್ಕೆ ಟಿಪ್ಪರ್ ಮೂಲಕ ಡಿಕ್ಕಿಯನ್ನ ಹೊಡಿತಾರೆ ದುಷ್ಕರ್ಮಿಗಳು. ಬಳಿಕ ಕಾರಿನ ಮೇಲೆ ಮನ ಬಂದಂತೆ ಗುಂಡಿನ ದಾಳಿಯನ್ನ ಮಾಡಲಾಗಿದೆ. ಕಾರ್ ಡೋರ್ ಓಪನ್ ಆಗದೇ ಇದ್ದಿದ್ದಕ್ಕೆ ಕಲ್ಲುಗಳನ್ನ ಎತ್ತು ಹಾಕಿದ್ದಾರೆ ಹಂತಕರು. ರಾಜು ಕರಿಯ ಕೆಂಪು ಥಾರ್ ವಾಹನಕ್ಕೆ ಟಿಪ್ಪರ್ನ ಗುದ್ದಿಸಿ ಅದಾದ ನಂತರ ಕೊಲೆ ಮಾಡಲಾಗಿದೆ. ಸ್ಥಳಕ್ಕೆ ಗ್ರಾಮೀಣ ಹಾಗೆ ಎಪಿಎಂಸಿ ಠಾಣೆ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಯಾರು ರಾಜು ಕುರಿಯನ್ನ ಹತ್ಯೆ ಮಾಡಿದವರು, ಯಾವ ಕಾರಣಕ್ಕಾಗಿ ಈ ಅಟ್ಯಾಕ್ ಆಯಿತು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಾಗಿದೆ. ಅಪಘಾತಕ್ಕೀಡಾಗಿರುವಂತಹ ಕೆಂಪು ಬಣ್ಣದ ಥಾರ್ನ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಮೊದಲಿಗೆ ಟಿಪ್ಪರ್ ವಾಹನದ ಮೂಲಕ ಥಾರ್ಗೆ ಡಿಕ್ಕಿ ಹೊಡೆಸ್ತಾರೆ. ಆ ಥಾರ್ ವಾಹನದಲ್ಲಿ ಹತ್ಯೆಗೀಡಾದಂಥ ರಾಜು ಕುರಿ ಅವರಿರ್ತಾರೆ. ಅದಾದ ಬಳಿಕ ದುಷ್ಕರ್ಮಿಗಳು ಅಪಘಾತ ಮಾಡ್ತಾ ಇದ್ದ ಹಾಗೆ ಏಕಾಏಕಿ ಗುಂಡಿನ ದಾಳಿಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಥಾರ್ನ ಡೋರ್ ಓಪನ್ ಆಗದೇ ಇದ್ದಂತಹ ಕಾರಣಕ್ಕಾಗಿ ಆ ನಂತರ ಕಲ್ಲುಗಳನ್ನ ಬಳಸಿ ಡೋರ್ನ ಓಪನ್ ಮಾಡಿದ್ದಾರೆ, ಗಾಜನ್ನ ಪುಡಿ ಪುಡಿ ಮಾಡಿದ್ದಾರೆ. ಸ್ಥಳದಲ್ಲೇ ರಾಜು ಕುರಿ ಅವರ ಜೀವ ಹೋಗಿದ್ದು, ಸ್ಥಳಕ್ಕೆ ಗ್ರಾಮೀಣ ಹಾಗೆ ಎಪಿಎಂಸಿ ಪೊಲೀಸರು ಭೇಟಿಯನ್ನ ಕೊಟ್ಟು ಸದ್ಯ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾ ಹೋಗ್ತಾರೆ. ರಾಜಪ್ಪ, ಮತ್ತೆ ವಿಜಯಪುರದಲ್ಲಿ ಗುಂಡಿನ ಸದ್ದು ಮೊಳಗಿದೆ. ಬಟ್ ಫೈರಿಂಗ್ ಆಗಿದ್ ಯಾವ ಕಾರಣಕ್ಕಾಗಿ, ಯಾರು ಮಾಡಿದ್ರು, ಯಾವ ದ್ವೇಷದ ಹಿನ್ನೆಲೆಯಲ್ಲಿ ಈ ಕೃತ್ಯ ನಡೆದಿದೆ, ಆರೋಪಿಗಳ ಬಗ್ಗೆ ಏನಾದರೂ ಸುಳಿವು ಸಿಕ್ಕಿದ್ಯಾ, ಹೇಗೆ? ವಿದ್ಯಾಶ್ರೀ, ಪ್ರಮುಖವಾಗಿ ವಿಜಯಪುರ ಏನು ಕೈಗಾರಿಕಾ ಪ್ರದೇಶ ಬರುತ್ತೆ, ಒಂದು ಅಂದ್ರೆ ಅಲಿಯಾಬಾದ್ ಕೈಗಾರಿಕಾ ಪ್ರದೇಶದ ಒಂದು ವ್ಯಾಪ್ತಿ ಪ್ರದೇಶದಲ್ಲಿ ಏನಂದ್ರೆ ಗ್ರಾಮ ಪಂಚಾಯತಿ ಸದಸ್ಯ ಅಂದ್ರೆ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ರಾಜು ಕುರಿ ಅನ್ನುವಂಥವ್ರನ್ನ ಏನು ಅವರು ಕೆಂಪು ಥಾರ್ ಕಾರ್ನಲ್ಲಿ ವಿಜಯಪುರದ ಕಡೆಗೆ ಹೊರಡತಕ್ಕ ಸಂದರ್ಭದಲ್ಲಿ ಅದೇ ಮಾರ್ಗವಾಗಿ ಏನೋ ಒಂದು ಟಿಪ್ಪರ್ ವಾಹನವನ್ನ ತೆಗೆದುಕೊಂಡು ಮೊದಲಿಗೆ ಗುದ್ದಿಸ್ತಾರೆ. ಆ ಗುದ್ದಿದ ನಂತರವೇ ಅವ್ರಿಗೆ ಆತನ ಮೇಲೆ ಒಂದು ಫೈರಿಂಗ್ ಅನ್ನ ಮಾಡ್ತಾರೆ. ಅಂದ್ರೆ ಪ್ರಮುಖವಾಗಿ ಈಗ ಏನಂದ್ರೆ ಆ ಒಂದು ಮನ ಬಂದಂತೆ ಒಂದು ಏನು ಗುಂಡಿನ ಫೈರಿಂಗ್ ಮಾಡ್ತಾರೆ. ಜೊತೆಗೆ ಕಾರಿನ ಒಂದು ಡೋರ್ ಓಪನ್ ಆಗದೆ ಇರೋ ಕಾರಣಕ್ಕೆ ಕಲ್ಲನ್ನ ಎತ್ತಿ ಹಾಕಿ ಆ ಏನು ರಾಜು ಕುರಿಯರ ಒಂದು ಕೆಂಪು ಥಾರ್ ಕಾರ್ ಇದೆ, ಆ ವಾಹನ ಇದೆ, ಅದನ್ನ ಜಖಂಗೊಳಿಸ್ತಾರೆ. ಜಖಂಗೊಳಿಸಿದ ಬಳಿಕ ಏನಂದ್ರೆ ಆ ಒಂದು ಗುಂಡಿನ ದಾಳಿಯನ್ನ ಮಾಡ್ತಾರೆ. ಪ್ರಮುಖವಾಗಿ ಇದು ನೋಡ್ತಾ ಹೋದಂತೆ ಪ್ರಕರಣ ಈಗ ವಿಜಯಪುರ ಜಿಲ್ಲಾ ಮೊದಲೇ ಭೀಮಾ ತೀರದ ಒಂದು ಹಂತಕರು ಅನ್ನೋ ರೀತಿಯಲ್ಲಿ ಕುಖ್ಯಾತಿ ಆಗಿರುವಂತದ್ದು. ಈಗಾಗಲೇ ಏನಂದ್ರೆ ಒಂದಿಷ್ಟು ದಿನಗಳ ಕಾಲ ಮಾತ್ರ ಗುಂಡಿನ ಸದ್ದು ಕೇಳಿ ಬಂದಿರಲಿಲ್ಲ. ಆದ್ರೆ ಈಗ ಮತ್ತೆ ವಿಜಯಪುರ ನಗರದ ಏನು ಹೃದಯ ಭಾಗಕ್ಕೆ ಹೊಂದಿಕೊಂಡಂತೆ ಅಂದ್ರೆ ಏನು ಕೈಗಾರಿಕಾ ಪ್ರದೇಶ ಇದೆ, ಆ ಹೊರವಲಯದಲ್ಲಿ ಈ ರೀತಿಯಾದಂತಹ ಒಂದು ಗುಂಡಿನ ದಾಳಿ ಆಗಿರುವಂತದ್ದು. ಸುಮಾರು 6 ಸುತ್ತಿನ ಗುಂಡನ್ನ ಹರಿಸಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಸದ್ಯ ಮಾಹಿತಿ ಲಭ್ಯವಿರುವ ಸ್ಥಳಕ್ಕೆ ಈಗಾಗಲೇ SP ಲಕ್ಷ್ಮಣ್ ನಿಂಬರ್ಗಿ ಜೊತೆಗೆ ಅಧಿಕಾರಿಗಳು ಅಂದ್ರೆ ಭೇಟಿ ನೀಡಿ ಈಗಾಗಲೇ ಪರಿಶೀಲನೆ ಮಾಡ್ತಾ ಯಾವ ರೀತಿಯಾಗಿ ಘಟನೆ ಆಗಿದೆ ಅನ್ನೋದ್ರ ಜೊತೆಗೆ ಸಂಬಂಧಿಕರ ಆಕ್ರಮಣ ಕೂಡ ಮುಗಿಲಿಬಿಟ್ಟಿರೋದಂತು. ಪ್ರಮುಖವಾಗಿ ಏನಂದ್ರೆ ಟಿಪ್ಪರ್ ವಾಹನಕ್ಕೆ 138748 ಏನು ಟಿಪ್ಪರ್ ಇದೆ, ಆ ಟಿಪ್ಪರ್ ವನ್ನ ತೆಗೆದುಕೊಂಡು ಬಂದು ಗುದ್ದಿರುವಂತದ್ದು. ಈಗ ಈ ಒಂದು ಘಟನೆಯನ್ನು ನೋಡ್ತಾ ಹೋದಂತೆ ಇದು ಒಂದ್ ರೀತಿಯಲ್ಲಿ ಸುಪಾರಿ ಕೊಟ್ಟು ಕೊಲೆ ಮಾಡಿಸಲಾಗಿದೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಒಂದು ರೀತಿ ಸಂಶಯ ಕಾಡ್ತಾ ಇದೆ. ಇದು ಯಾವ ಕಾರಣಕ್ಕಾಗಿ ಹತ್ಯೆ ಮಾಡಲಾಗಿದೆ ಅನ್ನೋದು ಕೂಡ ಈಗ ಪೊಲೀಸರ ತನಿಖೆಯಿಂದ ಗೊತ್ತಾಗ್ತದೆ. ಜೊತೆಗೆ ಏನು ಸುತ್ತಮುತ್ತ CCTV ಕೂಡ ಇದ್ರೂ ಸಹ ಹಂತಕರು ಪಕ್ಕ ಪ್ಲಾನ್ ಮಾಡಿಕೊಂಡು ರಾಜು ಕುರಿ ಅನ್ನೋರನ್ನ ಹತ್ಯೆ ಮಾಡಿರುವಂತದ್ದು ಈಗಾಗಲೇ ಘಟನೆ ನಡೆದಿದೆ. ಜೊತೆಗೆ ಈಗಾಗಲೇ ಸಂಬಂಧಪಟ್ಟಂತೆ ಏನು ಇದು ತನಿಖೆ ಆಗಬೇಕು, ಜೊತೆಗೆ ನ್ಯಾಯನ ಕೊಡಿಸ್ಬೇಕು, ಜೊತೆಗೆ ಏನಂದ್ರೆ ಯಾರು ಮಾಡಿದ್ದಾರೆ, ಯಾವ ಕಾರಣಕ್ಕೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗಬೇಕನ್ನುವಂಥ ಸ್ಥಳೀಯ ಏನೋ ಅಲ್ಲಿ ಸಂಬಂಧಿಕರು ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಪೊಲೀಸರು ಸಹ ಅವರ ಸಂಬಂಧಿಕರನ್ನ ಜೊತೆಗೆ ಏನು ಸ್ಥಳದಲ್ಲಿ ಜಮಾಯಿಸಿದಂತ ಜನರನ್ನು ಕೂಡ ದೂರ ಕಳಿಸುವಂತ ಒಂದು ಪ್ರಕ್ರಿಯೆ ನಡೆದಿದೆ. ಜೊತೆಗೆ ಏನಂದ್ರೆ ಈಗ ಏನು ಇನ್ನೂವರೆಗೆ ಬಾಡಿಯನ್ನು ಸ್ಥಳಾಂತರ ಮಾಡಿಲ್ಲ. ಜೊತೆಗೆ ಏನಂದ್ರೆ ಆ ಕಾರು ವಾಹನದಲ್ಲಿ ಕೂತಂತ ಅಂದ್ರೆ ಡ್ರೈವ್ ಮಾಡ್ತಾ ಇದ್ದಂತಹ ಏನು ರಾಜು ಕುರಿ ಆತನ ಮೇಲೆ ಮೊದಲಿಗೆ ಏನು ಟಿಪ್ಪರ್ ಗುದ್ದಿಸ್ತಾರೆ. ಜೊತೆಗೆ ಅದು ಡೋರ್ ಓಪನ್ ಆಗ ಕಾರಣಕ್ಕಾಗಿ ಆಮೇಲೆ ಅವರು 6 ಸುತ್ತಿನ ಗುಂಡಿನ ದಾಳಿಯನ್ನ ಮಾಡಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ರಾಜಪ್ಪ ತಮ್ಮೆಲ್ಲ ಡೀಟೇಲ್ಸ್ಗೆ.